ಇದು ಬಾವಿ ಮನೆ ಒಳಗಡೆನೆ. ಓ ರಾಟೆ ಇಲ್ಲ ಅವಾಗಿನ ಕಾಲದ್ದೇ. ಹಾಂ, ರಾಟೆ ಎಲ್ಲ ಆಗಿನ ಕಾಲದ್ದೇ. ನೋಡಿ ಹಳೆ ಸಿಸ್ಟಮ್ ಅಲ್ಲಿ ಹಾಗೇ ಇದೆ. ಹಾಂ, ಇವಾಗಲೂ ಯೂಸ್ ಮಾಡ್ತಾರೆ ಅನ್ಕೊಳ್ತೀನಿ, ಯಾಕೆಂದ್ರೆ ಇದೆಲ್ಲ ಬಿಟ್ಟಿದ್ದಾರಲ್ಲ. ಉಪಯೋಗಿಸ್ತಾರೆ ಅಂತ. ಓ ಸಖತ್ತಾಗಿದೆ ನೋಡಿ. ಇವಾಗ ನಾನು ನೋಡೋದು ಒಂದೇ ಈ ತರ ಕೋಲ್ ಕೊಟ್ಬಿಟ್ಟು ರಾಟೆ ಕೊಟ್ಟಿರ್ತಾರೆ ನೋಡಿ, ಅದ್ರಲ್ಲೂ ಒಂದು ಡಿಸೈನ್ ಮಾಡಿದ್ರು ಅವಾಗ. ಮರದ ರಾಟೆ ಅವಾಗಿಂದನು. ಇದು ಈಸಿ ಹ್ಯಾಂಡ್ಲಿಂಗು. ಇದು ಹೇಳಿದಕ್ಕಿಂತ ಇದು ಈಸಿ ಇದು. ಓಕೆ, ಮಳೆಗಾಲ ಆದ್ರೂ ಬೇಸಿಗೆ ಆದ್ರೂ ನೀರಿಷ್ಟೇ ಇರುತ್ತೆ. ಇಲ್ಲ, ಈಗ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಭಾಳ ಮೇಲೆ ಬರುತ್ತಲ್ಲ. ಇದೇನಿದು ಮೇಲೆ ಫುಲ್ ಕವರ್ ಮಾಡಿದಾರಲ್ಲ? ಇದು ಅಡಿಕೆ ಚಪ್ರ. ಅಡಿಕೆ ಸೀಸನಲ್ಲಿ ನಮ್ಮ ಡ್ರೈಯಿಂಗ್ ಯಾರ್ಡು ಇಲ್ಲಿ ಅಡಿಕೆ ಕೆಲಸ ಮಾಡೋದು ಮೇಲ್ಗಡೆ ಎಲ್ಲ ಹರಡೋದಕ್ಕೆ. ಜೊತೆಗೆ ನೆರಳು ಇರುತ್ತೆ. ಬೇಸಿಗೆ ಹಿಡಿ ತನಕ ಇಟ್ಕೊಂಡ್ಬಿಡ್ತೀವಿ, ಮಳೆಗಾಲ ತನಕ ಹೀಗೆ ಇದ್ಬಿಡುತ್ತೆ. ಮುಂಚೆ ಇದೆಲ್ಲ ಫುಲ್ ಓಪನ್, ಬೇರೆ ಟೈಮಲ್ಲಿ ಓಪನ್ ಇರುತ್ತೆ. ಈಗ ಅಡಿಕೆ ಸೀಸನ್ ಟೈಮಲ್ಲಿ ನಾವು ಚಪ್ರ ಹಾಕಿ ಮೇಲ್ಗಡೆ ಹರಡೋದಕ್ಕೆ. ಈ ಕಲ್ಲೆಲ್ಲ ನೋಡ್ತೀವಲ್ಲ, ಮುಂಚೆಯಿಂದಲೂ ಇದೇ ರೀತಿ ಕೊಟ್ಟಿದ್ದು. ಹೌದೌದು, ಇವೆಲ್ಲ ಚಪ್ರಕ್ಕೋಸ್ಕರ ಮುಂಚಿಂದನೂ ಇದೇ ಥರ ಹಾಕಿಟ್ಟಿರ್ತಾರೆ. ನೋಡಿ, ಆ ತುಳಸಿ ಕಟ್ಟೆನಲ್ಲಿ ಅದು ಇಯರ್ ಇದೆ, ಯಾವ ಇಯರಲ್ಲಿ ಇದು ಮಾಡಿದ್ದು ಅಂತ. ಎಲ್ಲಿ ಸರ್ ತೋರಿಸಿ? ಎಲ್ಲಿದೆ ಶಿವ? ಆ ಕಡೆಯಿಂದ ಬನ್ನಿ. ಓಕೆ, 1917 ಮೇ 31. ಓಕೆ, ಅದು ಒಂದು ಬಾರ್ ಥರ ಕಾಣಿಸ್ತಾ ಇದೆ. ಇಷ್ಟು ಚಿಕ್ಕ ತುಳಸಿ ಕಟ್ಟೆನಾ? ನೋಡಿ, ಇದು ಈ ಥರದ್ದಿದೆ. ಅಲ್ಲಿದು ಒಂಥರ ಹಿಂಗೆ ಗುಂಡಕ್ಕೆ ಕಳಸದ ಥರ ಮಾಡಿದ್ದಾರೆ. ಹಾಂ ಹಾಂ, ತುಳಸಿ ಕಟ್ಟೆಗಿಂತ ಸುತ್ತ ಕೊಟ್ಟಿದ್ದಲ್ಲ ಅದೇ ಎಷ್ಟು ದೊಡ್ಡದಿದೆ ನೋಡಿ. ಅದು ಸಾಮಾನೆಲ್ಲ ಇಟ್ಕೊಬೇಕಲ್ಲ, ಪೂಜೆ ಸಾಮಾನೆಲ್ಲ ಇಟ್ಕೊಳಕ್ಕೆ ಸ್ವಲ್ಪ ಆಗ್ಲಿಕ್ಕೆ, ಇವನ್ನೆಲ್ಲ ಇಟ್ಕೊಳಕ್ಕೆ. ಇಲ್ಲಿ ಮುಂಚೆಯಿಂದಲೇ ಈ ತರ ಡೆಕೋರೇಷನ್ ಪರ್ಪಸ್ಗೆ ಈ ತರ ಓಪನ್ ಆಗಿ ಬಿಟ್ಟಿದ್ರಾ ಗಿಡಗಳೆಲ್ಲ ನೆಡ್ಲಿಕ್ಕೆಲ್ಲ? ಇದು ಸೈಡಿಗೆ ಗಿಡಗಳು ಎಲ್ಲ ಮುಂಚಿಂದನೂ ಓಪನ್. ಇದು ಬೇರೆ ಸೀಸನಲ್ಲಿ ತೆಗೆದುಬಿಡ್ತಾರೆ. ಈಗ ಅಡಿಕೆ ಸೀಸನಲ್ಲಿ ಮಾತ್ರ ಈ ಥರ ಚಪ್ರ ಹಾಕೊಳ್ತಾರೆ. ಈಗ ಬೇಸಿಗೆ ಎಲ್ಲ ಹಾಗಾಗಿ ತಣ್ಣಗಿರುತ್ತೆ ಅಂತ. ಇಲ್ಲಿ ಮೇಲೆ ಹತ್ಲಿಕ್ಕೆ ಇದನ್ನ ಇಟ್ಟಿರೋದು ಏಣಿನ. ಎಂಟ್ರಿ ಯಾವ ಕಡೆಯಿಂದ? ನಾವು ಈ ಕಡೆಯಿಂದ ಬಂದು ಇಲ್ಲೊಂದು ಡೋರ್ ಇದೆ. ಇದು ಪೂರ್ವದ ಬಾಗ್ಲು, ಅದು ಉತ್ತರದ ಬಾಗ್ಲು. ಹಂಗಾರೆ ಇದು ಉತ್ತರನಾ? ಇದೇ ಪೂರ್ವ ಅಂತ ಮಾಡಿದೆ. ಓಕೆ, ಎರಡು ಕಡೆಯಿಂದಲೂ ಬರಬೇಕಿತ್ತು. ಅದು ಪೂರ್ವದ ಬಾಗ್ಲು, ಇದು ಉತ್ತರದ ಬಾಗ್ಲು. ಓ ವಾವ್, ಏನು ಕಂಬಗಳು ಸರ್! ಇದು ಏನು ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಲ್ಲರೇ ಇರೋದಂಗ ಅದು ಫಿನಿಶಿಂಗ್ ಕೊಟ್ಟಿರೋದ ಹೇಗೆ? ಏನು ಮುಂಚಿಂದ ಭಾಳ ಹಳೆಯ ಕಾಲದ್ದಲ್ಲ, ಹಾಗಾಗಿ ಬ್ಲ್ಯಾಕ್ ಇಷ್ಟು ಬ್ಲ್ಯಾಕ್ ಫಾಲಿಶ್ ಕೊಟ್ಟಿರೋದು. ವಾವ್, ಸಖತ್ತಾಗಿದೆ. ಎಷ್ಟು ಅಂದ್ರೆ ಕಂಬಸಾಲಿನ ಮನೆ. ಇದೇಗೆ? ಇದೇನಿದು ಸರ್? ಬನ್ನಿ ನೋಡಿ. ಹಿಂಗೆ ಮಂಚನ? ಇದು ಬೆಂಚ್ ಕುತ್ಕೊಳ್ಳೋಕ್ಕೆ, ನಿಮ್ಮ ಸೋಫಾ ಕಮ್ ಬೆಡ್ ಅಂತಾರಲ್ಲ, ಈಗ ಆ ಥರದ್ದು ಇದು. ಕೂತ್ಕೊಳ್ಳೋಕ್ಕೆ ಇಲ್ಲಿ ಹೊರಗಡೆಯಿಂದ ಬಂದರೆ